ಒಂದ್ ವಿಚಾರ ಹೇಳ್ತೀನಿ, ನೆಕ್ಸ್ಟ್ ನಿಮ್ಗೂ ಆದ್ರೆ ಮೂರ್ ಹೆಣ್ಮಕ್ಳೇ ಆಗ್ಲಿ ಆ ದೇವ್ರಲ್ಲಿ ನಾನು ಕೇಳ್ಕೊತೀನಿ. ಅಯ್ಯೋ ಮೂರಲ್ಲ, ನಮ್ಮನೇಲಿ 10 ಹೆಣ್ಮಕ್ಳಾದ್ರೂ ಖುಷಿಯಾಗಿ ಸಾಕೋರಿದ್ದಾರೆ. ನನಗ್ ತೊಂದ್ರೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಗಂಡ್ ಮಕ್ಳು ಇಷ್ಟ ಆಗಲ್ಲ ನಂಗೆ. ಹೆಣ್ಮಕ್ಳೇ ಆಗ್ಲಪ್ಪ ದೇವ್ರೆ, ನಿಮ್ ಮಾತ್ ನಿಜ ಆಗ್ಲಿ. ಊಟದಾಗ ಯಾರು ಇರ್ಲಿಲ್ಲ, ಫ್ಯಾಮಿಲಿ ಒಬ್ಳೆ ಸಾಕ್ದವಳು ನಾನು. ಆಯ್ತಾ? ನಮಸ್ಕಾರಗಳು, ಗುಡ್ ಮಾರ್ನಿಂಗ್ಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಮಾರ್ನಿಂಗಲ್ಲಿ ನೀವು ಕೂಡ ಡೀಲ್ ಕಳಿಸ್ಬೋದು. ನಾನು ಟ್ರ್ಯಾಪ್ ಮಾಡಬೇಕು, ಅವ್ರು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಏನೇ ಮಾಡ್ತಿಲ್ದೇ ಇರಲಿ. ಈ ಕೆಳಗೆ ಕಾಣ್ತಾ ಇದ್ದಿಲ್ಲ ಈ ನನ್ನ ವಾಟ್ಸಪ್ ನಂಬರ್ 6363465868. ಈ ನನ್ನ ನಂಬರ್ಗೆ ನಿಮ್ಮ ಕೈ ಮುಗಿತೀನಪ್ಪ, ಕಾಲ್ ಮಾಡಬೇಡಿ, ದಯವಿಟ್ಟು ಮೆಸೇಜ್ ಮಾಡಿ. ವಾಟ್ಸಪ್ಪಲ್ಲಿ ನಿಮ್ಮ ವಾಯ್ಸ್ ಮೆಸೇಜ್ ಕಳಿಸೋದು ಅವ್ರ ಬಗ್ಗೆ ಡೀಟೇಲ್ಸನ್ನು ಈ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಸದ್ಯಕ್ಕೆ ಇಲ್ಲಿ ಬಂದು ಗಂಡ ರಾಜೀವ್ ಅವರು ಮೆಸೇಜ್ ಕಳಿಸಿದ್ದಾರೆ. ಅವ್ರ ವೈಫ್ ಇಶಾ ಅಂತೆ ಸಿಕ್ಕಾಪಡೆ ಸಖತ್ತಾಗಿ ಜೋರು ಮಾಡ್ತಾರಂತೆ. ಅವ್ರು ಕಾಲ್ ಮಾಡಿ ಸುಮ್ಮನೆ ಅಂತೇಳಿ ಬನ್ನಿ ಕಾಲ್ ಮಾಡ್ತಾ ಇದ್ದೀವಿ ಈಗ ಇಶಾಗೆ. ಹಲೋ, ಇದು ಇಶಾ ಅವರ ಮಾತಾಡೋದು? ಹೌದು, ನಾನು ಇಲ್ಲಿ ರಮೇಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾರು ರಮೇಶ್? ಆಶನ್ ಗಂಡ. ಆಶಾನಾ? ಹಾಂ, ಆಶಾ ಯಾವ ಏರಿಯಾ ಹೇಳಿ ಸರ್? ಈಗ ಏರಿಯಾದಲ್ಲಿ ಇಲ್ಲ, ಹಾಸ್ಪಿಟ್ಲಲ್ಲಿ ಇದ್ದೀವಿ. ಹೆಣ್ಮಗು ಆಯ್ತು ಇವ್ರೆ ಇವಳಿಗೆ. ಹೆಣ್ಮಗು. ಹೌದಾ ಸರ್? ನಿಜ, ಐ ಆಮ್ ರಿಯಲಿ ಸಾರಿ. ಆಶಾ ನಂಗೆ ಗೊತ್ತಾಗ್ತಿಲ್ಲ. ನೀವ್ಯಾರು? ಇಶಾ ತಾನೇ ನೀವು? ಈಗ ಒಂದು 3 ತಿಂಗಳ ನಿಮಗೂ ಮಗು ಆಯ್ತು ತಾನೇ? ಇಲ್ಲ ಸರ್, ಸಾರಿ, ರಾಂಗ್ ನಂಬರ್ ಅನ್ಸುತ್ತೆ ಸರ್. ನನ್ನ ಹೆಸರು ಈಶಾ, ಆದ್ರೆ ನಂಗೆ 3 ತಿಂಗಳ ಮಗು ಇಲ್ಲ ಸರ್. ಮತ್ತೆ ನಂಗೆ ಆಶಾ ಅನ್ನೋರಿಗೆ ನಿಜ ಯಾರು ಗೊತ್ತಿಲ್ಲ. ಹೌದಾ? ಹೌದು. ಏನವಳು ನೋವಲ್ಲಿಂಗ್ ಅಂತವಳು ಅಥವಾ ಅವಳಿಗೆ ಏನಾಗೈತೋ? ನನಗೆ ಒಂದು ಹೆಲ್ಪ್ ಮಾಡ್ತೀರಿ ಅವ್ರೆ? ಏನು? ನಮ್ಮ ಮನೆಯೊಳ ಹತ್ರ ಫೋನ್ ಕೊಡ್ತೀನಿ, ಒಂದು 2 ನಿಮಿಷ ಮಾತಾಡಿ. ಅವ್ರೆ ಫುಲ್ ಅಳ್ತಾವಳೆ ಅಂತ. ಸರ್ ನಾನ್ ಹೆಂಗ್ ಸರ್ ಹಂಗ್ ಮಾಡ್ಲಿ? ಸಾರಿ ಸರ್. ಅಯ್ಯೋ ಶಿವನೇ, ಮೇಡಮ್ ಏನಾಗೈತೆ ಗೊತ್ತಾ, ಇಲ್ಲಿ ಹೆಣ್ಮಗು ಆಗೈತಲ್ಲ, ಅದಕ್ಕೇನೆ ನಮ್ಮ ಮನೆ ಕಡೆ ಎಲ್ಲ ಹೆಣ್ಮಗು ಅಂದ್ಕೊಂಡು ಸ್ವಲ್ಪ ಅವಳಿಗೆ ಇದು ಮಾಡ್ಬಿಟ್ಟವ್ರೆ. ಅದಕ್ಕೇನೆ ಅವಳೇನು ಹೇಳ್ತಾವಳೆ, ಹೆಣ್ಮಗು ಅಂದರೆ ಎಲ್ಲ ಜನನೇ ಬೇಜಾರು ಪಡ್ಕೋತಾರಲ್ಲ, ಬಟ್ ಬಂಗಾರದಂಥ ಸೊಸೆ ಅಂತ ಇಡೀ ಪ್ರಪಂಚನೇ ಹುಡುಕ್ತಾರಲ್ಲ, ನಂಗೆ ಆ ಥರ ಹುಡುಗಿಬೇಕು ಅಂತ. ಹೆಣ್ಮಗು ಹುಡ್ತಾನೆ ಇವ್ರು ಎಲ್ಲರಿಗೂ ಸೊಸೆ ಎಲ್ಲಿಂದ ತರ್ತಾಳೆ ಅಂತ ಕೇಳ್ತಾಳೆ. ನನಗೆ ಫಸ್ಟ್ ಆಫ್ ಆಲ್ ನಿಮ್ಮ ಮಾತು ಅರ್ಥ ಆಗ್ತಿಲ್ಲ. ಅಂದರೆ ನಿಮ್ದು ಯಾವುದು ಮೇಡಮ್ ಇದು ಮಾತೃಭಾಷೆ ನಿಮ್ಮದು? ಅದ್ರ ಇಟ್ಕೊಂಡು ನೀವೇನ್ ಮಾಡ್ತೀರಾ ಸರ್? ಹೆಂಗೋ ರಾಂಗ್ ನಂಬರ್ ಅಲ್ವಾ? ಕರೆಕ್ಟು, ಬಟ್ ಅರ್ಥ ಆಯ್ತಿಲ್ಲ ಅಂದ್ರಲ್ಲ, ನಿಮ್ದು ಏನಾದ್ರು ಬೇರೆದ ಮದರ್ ಟಂಗು ಅಂತ ಕೇಳಿದೆ. ಇಲ್ಲ ಸರ್, ಸಾರಿ, ನಂಗೆ ಟೈಮ್ ಇಲ್ಲ. ಹಲೋ ಹಾ ಮೇಡಮ್, ನಾನೇ ಮಾತಾಡ್ತಾ ಇರೋದು, ರಮೇಶು. ಏನ್ ಸರ್ ನೀವೇ ನನ್ಗೆ ಯಾಕೆ ಸರ್ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಮೇಡಮ್, ಡಿಸ್ಟರ್ಬ್ ನೀವಲ್ಲ ಆಗಿರೋದು, ನನ್ನ ಹೆಂಡತಿ ಡಿಸ್ಟರ್ಬ್ ಆಗಿರೋದು. ಸ್ವಲ್ಪ ನೀವೊಬ್ರು ಹೆಣ್ಣಾಗಿ ಹೆಣ್ಮಗು ಆಗೈತೆ, ಅವಳಿಗೊಂದು ಸ್ವಲ್ಪ ಧೈರ್ಯ ಹೇಳಿ ಅಂತಂದ್ರೆ ನೀವು ಒಳ್ಳೆ ದೊಡ್ಡ. ನಾನು ಒಬ್ಳೆ ಸಿಕ್ಕದ್ನಾ? ಬೇರೆ ನಿಮ್ ರಿಲೇಷನ್ಸ್ ಯಾರು ಇಲ್ವಾ ಮಾತಾಡಕ್ಕೆ? ಹೆಣ್ಮಕ್ಳು ಇಲ್ವೇ ಇಲ್ವಾ ಮನೇಲಿ? ಮೇಡಮ್, ರಿಲೇಷನ್ನೇ ದೊಡ್ಡ ವಿಲನ್ಗಳು ಇಲ್ಲಿ. ನಾನ್ ಏನ್ ಮಾಡ್ಲಿ ಸರ್ ಇವಾಗ? ರಿಲೇಷನ್ಸ್ ವಿಲನ್ ಅಂದ್ರೆ ನಾನ್ ನಿಮ್ ರಿಲೇಷನ್ ಅಲ್ಲ, ಫ್ರೆಂಡ್ ಅಲ್ಲ, ನಂಗೆ ಗೊತ್ತೇ ಇಲ್ಲ ಯಾರು ಅಂತ. ನನಗೆ ಇಲ್ಲೋರ್ಗು ರಮೇಶ್ ಅನ್ನೋ ಫ್ರೆಂಡ್ ಇಲ್ಲ. ಆಶಾ ಅನ್ನೋರು ಒಬ್ರಿದ್ರು, ತೀರ್ಕೊಂಡಾಯ್ತು ಎಷ್ಟೋ ವರ್ಷ ಹಿಂದೆ. ಇವಾಗ ನೀವ್ ಬಂದು ಯಾರೋ ಆಶಾ ನಿಮ್ ಹೆಸರು ಹೇಳಿದ್ರು, ನಂಬರ್ ಎಲ್ಲಿಂದ ಸಿಕ್ತು ಫಸ್ಟ್ ಆಫ್ ಆಲ್ ನಿಮ್ಗೆ? ಅಪ್ಪ ಇದ್ಯಾಕೆ? ನಾನು ಈಗಲೇ ದುಃಖದಲ್ಲಿದ್ದೀನಿ, ನೀವು ಇನ್ನ ನನ್ಗೆ ಹಿಂಗೆ ಎಂಡ್ತಾ ಇದ್ದೀರಲ್ಲ ನೀವು ಮಾತಲ್ಲಿ. ಇಲ್ಲ ಎಲ್ಲಿಂದ ಸಿಕ್ತು ನಂಬರು? ಎಲ್ಲಿಂದಾದ್ರೂ ಸಿಕ್ಲಿ, ಸ್ವಲ್ಪ ಧೈರ್ಯ ಹೇಳಿ. ಇಂಥ ಟೈಮಲ್ಲಿ ಯಾರೇ ಮಾಡ್ಲಿ, ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ನೀವು ಒಳ್ಳೆ ದೊಡ್ಡ ರೋಗ ಬಂದವ್ರಂಗೆ ಆಡ್ತಿದ್ದೀರಲ್ಲ ನೀವು. ಹೌದು, ನಂಗೆ ದೊಡ್ಡ ರೋಗ. ಇವಾಗ ಏನ್ ಕ್ಯೂರ್ ಮಾಡ್ತೀರಾ ಬಂದು ರೋಗನ? ನನ್ಗೆ ಯಾವ ದೊಡ್ಡ ರೋಗ? ನಿಮಗೆ ಕ್ಯೂರ್ ಮಾಡಕ್ಕೆ ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ನನಗೆ ಯಾವ ತೋರಿಸಿ. ದೊಡ್ಡ ರೋಗ? ನಿಮ್ ಹೆಂಡತಿ ಹತ್ರ ಮಾತಾಡಕ್ಕೆ ಅಲ್ವಾ? ಕರೆಕ್ಟ್ ಅಲ್ವಾ? ಪಾಯಿಂಟ್ ಟು ಪಾಯಿಂಟ್. ನೋಡಿ, ಒಂದ್ ವಿಚಾರ ಹೇಳ್ತೀನಿ, ನೆಕ್ಸ್ಟ್ ನಿಮ್ಗೂ ಆದ್ರೆ ಮೂರ್ ಹೆಣ್ಮಕ್ಳೇ ಆಗ್ಲಿ ಆ ದೇವ್ರಲ್ಲಿ ನಾನು ಕೇಳ್ಕೊತೀನಿ. ಅಯ್ಯೋ ಮೂರಲ್ಲ, ನಮ್ಮನೇಲಿ 10 ಹೆಣ್ಮಕ್ಳಾದ್ರೂ ಖುಷಿಯಾಗಿ ಸಾಕೋರಿದ್ದಾರೆ. ನನಗ್ ತೊಂದ್ರೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಗಂಡ್ ಮಕ್ಳು ಇಷ್ಟ ಆಗಲ್ಲ ನಂಗೆ. ಹೆಣ್ಮಕ್ಳೇ ಆಗ್ಲಪ್ಪ ದೇವ್ರೆ, ನಿಮ್ ಮಾತ್ ನಿಜ ಆಗ್ಲಿ. ಊಟದಾಗ ಯಾರು ಇರ್ಲಿಲ್ಲ, ಫ್ಯಾಮಿಲಿ ಒಬ್ಳೆ ಸಾಕ್ದವಳು ನಾನು. ಆಯ್ತಾ? ನನಗೆ ಇದೆಲ್ಲ ಹೇಳಕ್ ಬರ್ಬೇಡಿ. ಇಡೀ ಫೋನ್ ಇವಾಗ. ಅಯ್ಯೋ, ನಿಮ್ಗೆ ಏನು ಮೇಡಮ್ ಹಿಡ್ಕತ್ತು ಈಗ ಚೆನ್ನಾಗಿದಲ್ಲ ಇಷ್ಟೊತ್ತು? ಇವಾಗ ಏನಾಯ್ತು ನಿಮ್ಗೆ? ಅಲ್ಲ ಏನ್ ಮೇಡಮ್, ರೋಗ ಬಂತು? ಅಲ್ಲ, ನನಗೂ ಒಂದು ಹೆಣ್ಮಗು ಆಗಿರೋದಕ್ಕೆ ನೀವು ಧೈರ್ಯ ಹೇಳ್ತಿಲ್ಲ ಅಂದ್ರೆ ನಿಮ್ಮ 10 ಮಗು ಎಲ್ಲಿ ಸಾಕ್ತೀರಾ ನೀವು? ಸುಮ್ನೆ ಹಿಂಗೆ ಬಿಲ್ಡಪ್ ತಗೋಬೇಡಿ. ಅಯ್ಯೋ, ಬರೀ ಧೈರ್ಯ ಹೇಳ್ಕೊಂಡಿದ್ರೆ ಸಾಕಾಗಲ್ಲ ರವಿ. ಆಯ್ತಾ? ಈ ಕಾಲದಲ್ಲಿ ಧೈರ್ಯ ಹೇಳ್ಕೊಂಡಿದ್ರೆ ಸಾಕಕ್ಕೆ ಆಗಲ್ಲ. ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದು ಯಾರಿಗೋ ಹೋಗಿ ನೀವು ಬಿಟ್ಬಿಡ್ರಿ. ನನ್ ಬಾಯಲ್ಲಿ ಹಾಕಿ ಬರ್ಸ್ತೀರ ಒಳ್ಳೆ ಮಾತುಗಳು. ಹೋಗಿ ಬೇರೆ ಧೈರ್ಯ ಹೇಳಕ್ಕೆ ಮಾತಾಡಿ. ಏನ್ ಸೇದೋಗೈತ ನಿಮ್ ಬಾಯಿ? ಮಾತಾಡಿ ಆಯ್ತು. ಇಲ್ಲ, ನಿಮ್ ದದ್ದೇನಾದ್ರೂ ಹೋಗ್ಬಿಡತ್ತ ಊರ್ಕೊಂಡು. ಅದಕ್ಕೆ ಹೇಳ್ತಿಲ್ಲ, ನನ್ ಬಾಯಿಗೆ ಏನಾಗಲ್ಲ, ನಿಮ್ಗಾಗತ್ತಂತ. ಏನಾಯ್ತದ ನನಗೆ?
ಹಾ ಮಗು ಆಗೈತೆ, ಇಲ್ಲ ಮಗು ಆಗೈತೆ, ನೀವು ನನ್ ಬೇರೆ ಹೆಂಗಸ್ರ ಜೊತೆ ಟೈಮ್ ಪಾಸ್ ಮಾಡ್ತಿದ್ದೀರಾ. ಎಷ್ಟ್ ಒಳ್ಳೆ ಅಪ್ಪ ನೋಡ್ರಿ ಅಲ್ವಾ? ಏಯ್ ನೋಡಿ ಬಾಯ್ ಬಂದ ಥೂ ಅನ್ಬೇಡ, ನಿನ್ಕಿಂತ ಸರ್ರೆ ಕೆಟ್ಟದಾಗ ನಂಗ್ ಬರುತ್ತೆ. ತುಂಬಾ ಡಿಸಿಪ್ಲಿನ್ಡ್ ಆಗಿ ಮಾತಾಡ್ತಿದೀನಿ. ಅಲ್ಲ ನಾನು ನಿಮ್ಮ ಫಸ್ಟ್ ಆಫ್ ಆಲ್ ಫೋನ್ ಮಾಡಿದ್ ನೀನು. ಫಸ್ಟ್ ಆಫ್ ಆಲ್ ಫೋನ್ ಮಾಡಿದ್ ನೀನು. ನನಗ್ ಇಂಟ್ರೆಸ್ಟ್ ಇಲ್ಲ ಅನ್ಬಿಟ್ಮೇಲೆ ಇಡ್ಬೇಕು. ಡಿಸಿಪ್ಲೈನ್ಡ್ ಪರ್ಸನ್ ನೀನ್ ಆಗಿದ್ರೆ ಹೋಗಿ ನಿನಗ್ ಹೋಗಿ ದೇವ್ರು ಹೆಣ್ಮಗು ಕೊಟ್ಬಿಟ್ಟವನಲ್ಲ, ಅವ್ರಪ್ಪ ಬೇರೆ ಹೆಂಗಸ್ರ ಹತ್ರ ಕುಯ್ಕೊಂಡ್ ಕೂತವನೆ, ಏನೇನೋ ಟೈಮ್ ಪಾಸ್ ಮಾಡ್ಕೊಂಡು ಅವ್ರಿಗೆ ಹೋಗಿ ಹೆಣ್ಮಗು ಬೇರೆ. ಫಸ್ಟ್ ಆಫ್ ಆಲ್ ನೀನ್ ಡಿಸಿಪ್ಲೈನ್ ನೀನ್ ತಿಳ್ಕೊ. ಒಬ್ಳು ಇಲ್ಲ ನಾನ್ ಮಾತಾಡಲ್ಲ, ಅದ್ರಲ್ಲೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ, ನನ್ ತಪ್ಪು ಅನ್ಸಿದ್ರೆ ಮಾಡಲ್ಲ ಅನ್ಬಿಟ್ಮೇಲೆ ರೆಸ್ಪೆಕ್ಟ್ ಮಾಡಿ ಇಡೀ ಫೋನು. ಅದ್ ಬಿಟ್ಟು ಹಿಂಗ್ ಮಾಡಿದ್ರೆ ಟೈಮ್ ಪಾಸೇ ನಿಮ್ದು. ಆಯ್ತಾ? ಹೋಗಿ ನಿಮ್ಗೆ ಕೊಟ್ಟವ್ರೆ ಪಾಪ ಮಗು. ನೀವು ಬನ್ನಿ ಸಾಕತ್ತೀನಿ, ಅದ್ರ ಬಗ್ಗೆ ಮಾತಾಡ್ಬೇಡಿ ಆಯ್ತಾ? ಓ ಸಾಕ್ತೀರಾ? ಬರ್ಲೇನೋ? ಎಲ್ಲಿ ಅಡ್ರೆಸ್ ಹೇಳ್ರಿ ಬರ್ತೀನಿ. ಆಯ್ತಾ? ನಾನು ಹಂದಿ ಫಾರಂ ಮಡಗಿದ್ದೀನಿ. ಇಲ್ಲ ನನ್ನ ಸಾಕ್ತೀರಂದ್ರಲ್ಲ, ಅಡ್ರೆಸ್ ಕಳ್ಸಿ. ಫಸ್ಟ್ ಆಫ್ ಆಲ್ ಇವಾಗ ಅಡ್ರೆಸ್ ಕಳ್ಸಿ, ಲೈವ್ ಲೊಕೇಶನ್ ಕಳ್ಸಿ, ಬರ್ತೀನಿ ನೋಡೋಣ ಅದೇನ್ ಸಾಕ್ತಿರೋ. ನಾನು ಈಗ್ಲೇ ಬರ್ತೀನಿ. ನಾನು ಕುಶಾಲ್ ನಗರದಲ್ಲಿ ಹಂದಿ ಫಾರ್ಮ್ ನಡೆಸ್ತಾ ಇದ್ದೀನಿ, ಬನ್ರಿ ಆಯ್ತು? ಸರಿ, ಬರೀ ಕುಶಾಲ್ ನಗರ ಹಂದಿ ಫಾರ್ಮ್ ಅಂದ್ರೆ ಅರ್ಥ ಆಗಲ್ಲ. ಕ್ಲೀನ್ ಆಗಿ ಅಡ್ರೆಸ್ ಹೇಳ್ರಿ ಎಲ್ಲ ನನ್ಗೆ. ಯಾವ ಏರಿಯಾ, ಸಿಟಿ ಗಿಟಿ ಎಲ್ಲ ಹೇಳ್ರಿ. ದೊಡ್ಡ ವಿಚಾರ ಅಲ್ಲ, ನಿಮ್ನ ಸಾಕಕ್ಕೆ ಅಲ್ಲಿ. ಬರ್ತೀನಿ, ಸಾಕ್ರಿ. ಅದ್ ನೋಡೋಣ ಅದೇನ್ ಸಾಕ್ತಿರೋ. ನಾನು ತಲೆ ಕೆಟ್ರೆ ದುರ್ಯೋಧನನೇ, ಅದ್ ತಿಳ್ಕೊಳ್ಳಿ. ಹೌದು ಗೊತ್ತು, ಎಂತವ್ರೆಲ್ಲಾರು. ಅದಕ್ಕೆ ನಾವ್ ಹಿಂಗೆ ಇರ್ಬೇಕು. ಇವಾಗ ಸಾಫ್ಟ್ ಆಗಿದ್ರೆ ಅದು ನಡೆಯಲ್ಲ ಅಂತಾನು ಗೊತ್ತು. ಅದಕ್ಕೆ ನಾನು ಹಿಂಗೇನೆ ನಡೆಸಿ ಅಂತ ಇದೀನಿ. ಒಳ್ಳೆ ತಲೆ ಕೆಟ್ಟವ್ರಂಗ ಹೆಂಗ ಮಾತಾಡಬೇಡಿ. ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ? ಒಬ್ಳು ಮಾತಾಡಲ್ಲ ಅನ್ಬಿಟ್ಮೇಲೆ ಇಡ್ಬೇಕು ಫೋನು. ಇಟ್ರು ಪದೇ ಮಾಡ್ತಿದ್ದೀರಾ. ನಿಮ್ಗಷ್ಟು ಡಿಸಿಪ್ಲಿನ್ ಡಿಸೆನ್ಸ್ ಇಲ್ವಾ? ಇಡಿಯಟ್. ಏಯ್, ಯಾರಿಗೆ ಇಡಿಯಟ್ ಅಂತ ಇಟ್ಕೆ ತಕೊಂಡ್ ನೋಡೋದು? ಬನ್ನಿ, ಈಗ ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಹಲೋ ಎಸ್, ನಮಸ್ಕಾರ ದೊಡ್ಡ ಮನುಷ್ಯರಿಗೆ. ನಮಸ್ತೆ. RJ ಸುನಿಲ್ ಅಂತ ಈ ಕಡೆಯಿಂದ. ಓ ಸರ್, ನಮಸ್ತೆ ಸರ್. ಭಗವಂತ, ನಿಮ್ಗೊಂದು ದೊಡ್ಡ ನಮಸ್ಕಾರ ಮಾಡ್ಬೇಕಂದ್ರೆ. ಯಾರ ನಂಬರ್ ಕಳಿಸಿದ್ರಿ? ಸೊ ಕಾಲ್ ಹಾಕಿ ಅವ್ರಿಗೆ. सही सर, ओके सर। आप जिस व्यक्ति से बात कर रहे हैं उसने आपकी कॉल को ಬಿಸಿ ಬರ್ತಾ ಇತ್ತು ಅವಾಗಿಂದ. ಯಾವನ್ನ ಕಾಲ್ ಮಾಡ್ಬಿಟ್ಟು ಇರಿಟೇಟ್ ಮಾಡ್ಸವ್ನೆ. ಯಾರು? ನನ್ಗೇನ್ ಗೊತ್ತಾ, ನನ್ ಕಾಲ್ ಮಾಡಿದವ್ರು ನಂಗೆ ಗೊತ್ತಿರೋರು ಇದ್ರೆ ಇರಿಟೇಟ್ ಆಗ್ತಿದ್ ನಾವು. ಹೋಗ್ಲಿ, ಸರಿ, ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದೆ? ಏನಂದ್ರು? ಯಾವನ್ನ ರಮೇಶ್ ಅಂತೆ ಈಶಾ ಮಾತಾಡ್ತಿದಾರ ಅಂತ ಕೇಳಿದ್ರು. ಹೌದು ಅಂದೆ. ಅಯ್ಯೋ, ನನ್ ಹೆಂಡತಿಗೆ 3 ತಿಂಗಳಾಗಿದೆ, ಮಗು ಆಗ್ಬಿಟ್ಟು ತುಂಬಾ ಬೇಜಾರಾಗಿದ್ದಾರೆ. ಅವರೇ ಹೇಳಿದ್ರು ಈಶಾ ಅವರು ನನ್ ಮಾತಾಡ್ಬೇಕು, ಫೋನ್ ಮಾಡ್ಕೊಡಿ ಅಂತ. ಮಾಡ್ದೆ, ಮಾತಾಡಿ ಅಂತ. ಫಸ್ಟ್ ಆಫ್ ಆಲ್ ಇಬ್ರು ನಂಗೆ ಗೊತ್ತಿಲ್ಲ, ನಾನೇನ್ ಮಾತಾಡ್ಬೇಕು? ಹೋಗ್ಲಿ ನೀವೇ ಮಾತಾಡ್ಬಿಡ್ರಿ ಸ್ವಲ್ಪ ಅಂತ ನಾನಂದೆ. ಫಸ್ಟ್ ಆಫ್ ಆಲ್ ನನ್ಗೆ ಯಾರಂತ ಗೊತ್ತಿಲ್ಲ, ಇದಕ್ಕೆಲ್ಲ ನಾನ್ ಯಾಕೆ ತಲೆ ಹಾಕ್ಬೇಕು, ನಾನ್ ಯಾಕೆ ಮಾತಾಡ್ಬೇಕು? ಹೋಗ್ರಿ, ನಿಮ್ಮ ರಿಲೇಟಿವ್ಸ್ ರಿಲೇಷನ್ಸ್ ಯಾರು ಸ್ವಂತದವ್ರು ಇಲ್ವಾ ಲೇಡೀಸ್ ಮಾತಾಡಕ್ಕೆ ಬಂದ್ಬಿಟ್ಟು ನಾನೇ ಮಾತಾಡ್ಬೇಕಂದೆ. ಆಮೇಲೆ ಕಟ್ ಮಾಡ್ಬಿಟ್ಟೆ. ಪದೇ ಮಾಡ್ತಾವ್ನೆ, ಏನೇನೇನೋ ಮಾತಾಡ್ತಾವ್. ನಂಗೂ ಕೋಪ ಬಂದು ಸರ್ಯಾಗಿ ಹೋಗ್ದೆ. ಏನ್ ಕೂತಿದ್ದೀನ ಇಲ್ಲಿ ಸುಮ್ನೆ. ಗೊತ್ತಾಯ್ತು, ಡ್ಯಾನ್ಸ್ ಮಾಡ್ತಾ ಇದೀರಾ ಅಂತ. ಕೂತಿಲ್ಲ. ಸಿರಿ ಇದು RJ ಸುನಿಲ್ ಅಂತ ಅಂದ್ಬಿಟ್ಟು ಪ್ರಾಂಕ್ ಕಾಲ್ ಬರುತ್ತೆ ಗೊತ್ತಾ? ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತಿರ್ತೀನಿ. ಅವ್ರು ಇವ್ರು ಅದಕ್ಕೆ ತರ್ಗಿಲಿಲ್ಲ. ಫಸ್ಟ್ ಟೈಮ್ ಬೇಬೋ ನೀನ್ ನಂಬ್ತೇ ಬಿಡ್ತೀಯ, ಕೆಟ್ಟ ಮಾತ್ ಮಾತಾಡ್ಲಿಲ್ಲ ನಾನು. ಫಸ್ಟ್ ಟೈಮ್ ಕಂಟ್ರೋಲ್ ಮಾಡಿದ್ದೆ. ಯಾವ್ದಕ್ಕೋ ಯಾರೋ ಇರ್ಬೋದು, ಗೊತ್ತಿರೋರು ಇರ್ಬೋದು. ನನ್ಗೆ ಫಸ್ಟ್ ಡೌಟ್ ಬಂದಿದ್ ನಿನ್ ರಿಲೇಷನ್ ಇಂದ ಯಾರಾದ್ರೂ ನಿನ್ ಬ್ರದರ್ಸ್ ಇರ್ಬೋದಾ ಅಂತ. ಕೆಟ್ಟ ಮಾತ್ ಬೇಡ, ಹಿಂದಿ ವರ್ಡ್ಸ್ ಯೂಸ್ ಮಾಡೋದ್ ಬೇಡ ಫಸ್ಟ್ ಆಫ್ ಆಲ್ ಅನ್ಕೊಂಡೆ. ಬಾಯಲ್ಲಿ ಬಂತು ಹೌದಾ? ಇವಾಗ ನಾನು ಏನ್ ಮಾಡ್ತಾ ಇದ್ದೆ ಗೊತ್ತಾ? ಅವ್ರದ್ದು ಎತ್ಬಿಟ್ಟು ವಾಟ್ಸಪ್ ಇದೆಲ್ಲ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ, ಹೋಗ್ಲಿ ಹತ್ರದಲ್ಲಿ ಸ್ಟೇಷನ್ ಇದೆಲ್ಲ, ಇನ್ನೊಂದ್ಸಲ ಕಾಲ್ ಬಂದಿದ್ರೆ ಹಾಕ್ಬಿಟ್ಟಿರೋಳು. ಬೇರೆ ಹಾಕ್ತಿದ್ದೆ ಹೋಗ್ಬಿಟ್ಟು ಇವಾಗ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಇಶಾ, ಥ್ಯಾಂಕ್ ಯು. ಥ್ಯಾಂಕ್ಸ್, ಐ ಆಮ್ ಸಾರಿ. ಇರ್ಲಿ, ಓಕೆ, ಬಾಯ್. ಬಾಯ್ ಸರ್. ನೋಡ್ರಿ, ಜಸ್ಟ್ ಮಿಸ್ ಆಗಿದ್ದಿದ್ರೆ ನಾವು ಈಗ ಕಂಪ್ಲೇಂಟ್ ತನಕ ಹೊಟ್ಟೋಗ್ಬಿಡುತ್ತೆ ಒಂದೊಂದ್ಸಲ. ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸೂಪರ್ ಆಗಿರೋ ಮಾರ್ನಿಂಗ್. ಈ ಒಂದು ಟ್ರ್ಯಾಪ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ರೆಡ್ ಕಲರ್ ಬಟನ್ ಮಾಡಿದ್ರೆ ಪ್ರೆಸ್ ಮಾಡಿ. ಅದಾದಮೇಲೆ ಪಕ್ಕದಲ್ಲಿ ಬೆಲ್ ಕಾಣ್ತಾ ಇದೆ ನೋಡಿ, ಆಲ್ ಬಟನ್ ಓದೋದ್ರ ಮೂಲಕ ನನ್ನ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ತೀರಾ. ನಾನು ಮಾಡೋ ಟ್ರ್ಯಾಪ್ಗಳು ನಿಮಗೆ ಮೆಸೇಜ್ ಬರುತ್ತೆ, ನೋಡ್ಬೋದು, ಅದನ್ನು ಹಂಚ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾಯಿನಿ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil, Prank Calls.